ನಮಸ್ಕಾರ ರೀ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡೀವಿ. ಇವತ್ತು ಇದು ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ದ 3ನೇ ಭಾಗ ರೀ. ಇವತ್ತು ನಾನು ನಿಮ್ಗೆ ಹೇಳೋದಂದ್ರೆ ಸಂಗೊಳ್ಳಿ ರಾಯಣ್ಣ ಅವರ 2ನೇ ಯುದ್ಧ ಆದ ನಂತರ ಹೊರಗೆ ಬಂದ ಅಂದ್ರೆ ಆಂಗ್ಲೋ ಕಿತ್ತೂರು ಯುದ್ಧದೊಳಗೆ ಸೋಲ್ತತ್ತಲ್ಲ ನಮ್ಮ ಒಂದು ಕಿತ್ತೂರು. ಆದ ನಂತರ ಅವರು ಬಂಡಾಯ ಮಾಡ್ತಾರೆ. ಬಂಡಾಯ ಮಾಡಿದಾಗ ಆ ದತ್ತುಪುತ್ರ ಯಾರು ಶಿವಲಿಂಗ ಸಚ್ಚ ಇರ್ತಾರಲ್ರಿ, ಅವ್ರನ್ನ ಕಾಪಾಡ್ಕೊಂಡು ರಕ್ಷಣೆ ಇಟ್ಕೊಂಡು ಇಲ್ಲೇ ನಮ್ಮ ಉಳಿಗೆ ಹೋಗುವಂಥ ಒಂದು ಫುಲ್ ಗುಡ್ಡದಾಗ ಬೆಟ್ಟ ಕಾಡು ಹಿಂಗಿರುವಂಥ ಒಂದು ಸ್ಥಳದಾಗ ಹಂದಿ ಬಡಗನಾಥ್ ಅಂತಾರಲ್ರಿ, ಆ ಹಂದಿ ಬಡಗನಾಥ ಒಂದು ದೇವಸ್ಥಾನದೊಳಗೆ ಈ ಒಂದು ಶಿವಲಿಂಗ ಅಂದರೆ ಸಣ್ಣ ಹುಡುಗನ ಅಲ್ಲಿಟ್ಟಿರ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ಸಂಗೊಳ್ಳಿ ರಾಯಣ್ಣನ ಬೆನ್ನಟ್ಟಿ ಎಲ್ಲೆಲ್ಲಿದಾನಂತೆಲ್ಲ ಹಿಂಗೆ ಈ ಥರ ಅಂದ್ರೆ ಅವನ ಸಹಚರ ಯಾರ್ದಾರ ಅವನ್ನೆಲ್ಲ ಹುಡುಕಿರ್ತಾರೋ. ಆದರೆ ಇವ್ರು ಏನು ಮಾಡ್ತಿರ್ತಾರೋ, ಬ್ರಿಟಿಷ್ ಅಧಿಕಾರಿಗಳ ಒಂದಷ್ಟು ಏನು ಇವು ಇರ್ತಾವಲ್ಲ, ಏನಂತಂದ್ರೆ ಬಂಗ್ಲೆ ಆಸ್ತಿಗಳು ಅಂತ ಅವಕ್ಕೆಲ್ಲಕ್ಕೂ ಬೆಂಕಿಯನ್ನು ಹಚ್ತಿರ್ತಾರೆ. ಆ ಪಿಕ್ಚರ್ ಕೂಡ ನೀವು ಇಲ್ಲೇ ನೋಡ್ಬೋದು. ಅಂದ್ರೆ ಅವ್ರೇನು ಸಂಗಡಿಗರು ಅಷ್ಟು ಕುಡ್ಕೊಂಡು ಬ್ರಿಟಿಷ್ ಅಧಿಕಾರಿಗಳ ಕಾಗದ ಪತ್ರಗಳಾಯ್ತು ಇವನಾಯ್ತು ಇಲ್ಲೇ ಸಂಪಾಂಕ ಬೀಡಿ ಕಿತ್ತೂರ ಅವಕ್ಕೆಲ್ಲಕ್ಕೂ ನಂದಗಡ ಎಲ್ಲಕ್ಕೂ ಏನು ಕಚೇರಿಗಳಿಗೆ ಬೆಂಕಿ ಹಚ್ಚಿ ಅವನ್ನ ಸುಡ್ತಿರ್ತಾರೋ. ಆಮೇಲೆ ಅವರಷ್ಟು ಒಂದು ಆಸ್ತಿಯನ್ನು ಇವ್ರು ಏನು ಮಾಡ್ತಿರ್ತಾರೋ ಅಂದ್ರೆ ಅವ್ರ ಆಸ್ತಿ ಅಲ್ಲ, ನಮ್ಮ ದೇಶದ ಆಸ್ತಿಯನ್ನು ನಾವು ತೊಗೋತೀವಿ ಅಂಥೇಳಿ ಇವರೆಲ್ಲ ತೊಗೋದಕ್ಕೆ ಅವರು ಬಂಡಕೋರ ಸಂಗೊಳ್ಳಿ ರಾಯಣ್ಣ ಅಂತ ಅಂತಿರ್ತಾರೆ. ಆದರೆ ಸಂಗೊಳ್ಳಿ ರಾಯಣ್ಣ ಹೇಳ್ತಾನೆ, ನಾನು ಬಂಡಕೋರ ಅಲ್ಲ, ನಿಮ್ಮ ದೇಶದ ಬಂದು ನಾ ಏನು ತೊಗೊಂಡಿಲ್ಲ, ನಮ್ಮ ದೇಶದ ರೊಕ್ಕ ನಾ ತೊಗೊಂಡನು ಅಂಥೇಳಿ ಸಂಗೊಳ್ಳಿ ರಾಯಣ್ಣ ಹೇಳ್ತಿರ್ತಾನೆ. ಅದನ್ನು ಕೂಡ ನೀವು ನೋಡ್ಬೋದು. ಇಲ್ಲೇ ಕೊನೆಯದಾಗಿ ಇನ್ನು ಲಾಸ್ಟ್ ಏನು ಬರೋದಂದ್ರೆ ನಿಮಗೆ ಪಿಕ್ಚರ್ ಮೂಲಕ ಎಲ್ಲ ನೋಡ್ಬೇಕಂತಂದ್ರೆ ಪೂರ್ತಿ ಏನು ನೀವು ಅದು ಸಂಗೊಳ್ಳಿ ರಾಯಣ್ಣ ಪಿಕ್ಚರ್ಸ್ ಏನೈತಲ್ಲ ಅದು ಸೇಮ್ ಇದೈತಿ. ಲಾಸ್ಟ್ ಏನಾಗತಿ, ಸಂಗೊಳ್ಳಿ ರಾಯಣ್ಣನ ಅವ್ರು ಹಿಡಿಯೋಕೆ ಹೋಗ್ತಾರೋ, ಆದರೆ ಅವ್ರ ಕೈಗೆ ಸಿಗೋದಿಲ್ಲ. ಆವಾಗ ಕುತಂತ್ರ ಮಾಡಿ ಏನು ಮಾಡ್ತಾರೋ, ಸಂಗೊಳ್ಳಿ ರಾಯಣ್ಣ ಅವರ ಸೋದರ ಮಾವನ ಕಡೆಸಿಂದನ ಅವರೇ ಇಲ್ಲೇ ಹಿಡಿಯೋಕೆ ಪ್ರಯತ್ನ ಮಾಡ್ತಾರೋ. ಅದು ಕೂಡ ಚಿತ್ರವನ್ನು ನೀವು ನೋಡ್ಬೋದು. ಮತ್ತು ಎಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗೈತೆ ಅಂತ ತಿಳ್ಕೊತಾನು. ಒಂದಷ್ಟು ಮಂದಿ ನಾನು ಸೈಡ್ ಮ್ಯೂಸಿಕ್ ಹಾಕ್ತೀನಿ, ಅದಕ್ಕೆ ಒಬ್ಬರು ಹೇಳತ್ತಿದ್ರು ಅನ್ನಾರ, ನೀವು ಮ್ಯೂಸಿಕ್ ಹಾಕಬೇಡ್ರಿ ಅದನ್ನು, ಅಂದ್ರೆ ನೀವು ಹೇಳೋದು ಎಕ್ಸ್ಪ್ಲನೇಷನ್ ನನಗೆ ಗೊತ್ತಾಗೋದಿಲ್ಲ, ಅದಕ್ಕೆ ನೀವು ಹೇಳತ್ತೀರಿ ಕರೆಕ್ಟ್ ಐತಿ, ಅದರ ಸೌಂಡ್ ಹಾಕಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಅಲ್ಲಿ ಜನ ಏನು ಮಾಡತ್ತೀರಂತಂದ್ರೆ ಸಂಗೊಳ್ಳಿ ರಾಯಣ್ಣ ಸಹಚರಿಗೆ ಹೆಣ್ಮಕ್ಳು ಈ ಥರ ಅಡುಗೆಯನ್ನು ಮಾಡಿ ಕೊಡ್ತಿರ್ತಾರೆ. ಅದನ್ನು ಕೂಡ ನೀವು ನೋಡ್ಬೋದು. ಮತ್ತು ನಾನು ಶಾರ್ಟ್ಸ್ ಒಳಗೆ ಇಟೀಟ ಸಣ್ಣ ಸಣ್ಣ ವ್ಲಾಗ್ ಕೂಡ ಹಾಕತ್ತನು. ಯಾಕಂತಂದ್ರೆ ನೋಡೋಕ್ಕೂ ಅನುಕೂಲ ಆಕತ್ತಂತೇಳಿ ಶಾರ್ಟ್ಸ್ ಹಾಕತ್ತನು. ಮತ್ತಿಲ್ಲೇ ಅವರಷ್ಟು ಅಂದ್ರೆ ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ತಪ್ಪಿಸ್ಕೊಂಡು ಹೋಗೋದು ಬರೋ ಚಿತ್ರ ಎಲ್ಲ ಪ್ರತಿಯೊಂದು ಇದಕ್ಕತಿ. ಮತ್ತು ನಿಮ್ಗೆ ಕುಂದ್ರಾಕ ಅಂದ್ರೆ ನಿಮ್ಗೆ ಸುಸ್ತಾದ್ರೆ ಇಲ್ಲೇ ಆಸನಗಳು ಅದಾವೆ. ಯಾಕಂತಂದ್ರೆ ಫುಲ್ ತಂಪದಾವೆ ನೋಡ್ರಿ. ನಾವು ಹೋಗಿದ್ದು ಫುಲ್ ಬಿಸಿಲಾಗ ಹೋಗೇವಿ. ಆದ್ರೆ ನಿಮ್ಗೆ ಏನಾದ್ರು ಸುಸ್ತಾದಂದ್ರೆ ಇಲ್ಲಿ ಹೋಗಿ ಕುತ್ಕೋಬೋದು. ಮಿನಿಮಮ್ ಇಲ್ಲಂದ್ರೂ ಅಡ್ಡಾಡಕ್ಕೆ 3 ತಾಸು ಆಕತ್ತೆ ನೋಡಿರಿ, ಆರಾಮ್ ಅಡ್ಡಾಡ್ಬೋದು ರೀ. ನೀವು ಪಟ ಹೋದ್ರೆ ಅಂದ್ರೆ 2 ತಾಸ್ನಾಗ ಅಡ್ಡಾಡ್ತೀರಿ. ಸ್ಲೋ ಆಗಿ ನೀವು ಫೋಟೋ ತೊಗೊತ ನೋಡ್ಕೊತ ಪ್ರತಿಯೊಂದು ಡೀಟೇಲ್ಸ್ ಓದ್ಕೊತ ಹೋದ್ರೆ ಮಿನಿಮಮ್ 3 ತಾಸು ಇದಕ್ಕತಿ. ಅದೇ ರೀತಿ ಇಲ್ಲೇ ನಿಮ್ಗೆ ಮೊನ್ನೆ ಹೇಳತ್ತೀನಿ ಏನಂತಂದ್ರೆ ಒಂದು ಮಾರ್ಕೆಟ್ ರೀ. ಮಾರ್ಕೆಟ್ ಒಳಗೆ ಚಿತ್ರ ಏನಿರ್ತೈತಿ, ಕಾಯಿಪಲ್ಲೆ ತರಕಾರಿಗಳು ಹಣ್ಣುಗಳು ಹಂಪಲುಗಳು ಎಲ್ಲ ಚಿತ್ರಗಳು. ಇಲ್ಲೇ ನಾ ಅದನ್ನು ಅಷ್ಟೊಂದು ಸರಿಯಾಗಿ ಓದಲಿಲ್ಲ. ಇಲ್ಲೇ ಒಬ್ಬನ ಹತ್ಯೆ ಆಕತಿ. ಆ ಹತ್ಯೆಯನ್ನು ಕೊಡೋ ಚಿತ್ರಕ್ಕಾಗಿ ಒಂದು ಪೂರ್ತಿ ಮಾರ್ಕೆಟನ್ನು ರೆಡಿ ಮಾಡ್ಯಾರು. ಅಂದ್ರೆ ಒಬ್ಬನ ಹತ್ಯೆ ಅಂದರೆ ಒಬ್ಬನ್ನ ಸಾಯಿಸ್ತಾರೆ. ಇಲ್ಲೇ ನೋಡ್ಬೋದು. ಇಲ್ಲೇ ಆ ಒಂದು ಚಿತ್ರಕ್ಕಾಗಿ ಈ ಥರ ಒಂದು ಅಂದ್ರೆ ಮಾರುಕಟ್ಟೆ ಒಳಗೆ ಅವನ್ನ ಸಾಯಿಸಿರ್ತಾರೆ. ಅದಕ್ಕಾಗಿ ಇಲ್ಲೇ ಏನಂತಂದ್ರೆ ಪೂರ್ತಿ ಈ ಒಂದು ಸಂತಿ ಒಂದು ಚಿತ್ರ ಐತಿ. ಮತ್ತು ಇಲ್ಲೇ ಸಾನ್ಗಿಯನ್ನು ಅಂದ್ರೆ ಸಾನ್ಗಿ ಹಿಡಿತಾರಂತಾರೆ ನೋಡ್ರಿ, ನಮ್ಮ ಕಡೆ ಸಾನ್ಗಿ ಹಿಡಿತಂತಾರೆ. ಅಂದ್ರೆ ಕತ್ರಿ ಮಂಡಾಗಿರ್ತಾವಲ್ರಿ, ಚಾಕು ಚೂರಿ ಅವನ್ನೆಲ್ಲನೂ ಏನು ಮಾಡ್ತಾರೋ ಈ ಥರ ಹಿಡಿತಾರೆ. ಮತ್ತು ಇಲ್ಲೇ ಬಿದಿರು ಹಚ್ಚತ್ತಾರೋ. ಇನ್ನೊಂದು ಸ್ವಲ್ಪ ದಿನ ಆದ್ಗಳ ಫುಲ್ ಬಿದಿರು ಬೆಳಿತಾವೆ. ಏನಕ್ಕಂತಂದ್ರೆ ಮತ್ತಷ್ಟು ತಂಪಾಕತಿ. ಆವಾಗ ಸಂಗೊಳ್ಳಿ ರಾಯಣ್ಣ ಎಲ್ಲದಾನ ಅಲ್ಲೆಲ್ಲ ಹಿಡಿಯೋಕೆ ಏನು ಮಾಡ್ತಾರೋ, ಈ ಥರ ಪೊಲೀಸರು ಸಂಗೊಳ್ಳಿ ರಾಯಣ್ಣ ಹಿಂದೆನೇ ಬೆನ್ನು ಹತ್ತಿರ್ತಾರೆ. ಅದು ಕೂಡ ಪಿಕ್ಚರ್ಸ ನೀವು ಇಲ್ಲಿ ನೋಡ್ಬೋದು. ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಆಕತ್ತಂತೆ ತಿಳ್ಕೊಂಡನು. ಮತ್ತು ಆದಷ್ಟು ನೀವು ಕೂಡ ಹೋಗಿ ನೋಡಿರಿ. ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗಕ್ಕಂತೂ ಮಸ್ತ್ ಆಕತಿ. 1 ಡೇ ಟೂರ 1 ಡೇ ಪಿಕ್ನಿಕ್ ಆಗಕ್ಕಂತೂ ಚಲೋ ಐತಿ. ಹುಡುಗರಿಗೆ ದೊಡ್ಡ ಹುಡುಗರು ಕಾಲೇಜ್ಗೆ ಸ್ಕೂಲಿಗೆ ಹೋಗೋ ಹುಡುಗರಿದ್ರೆ ಅವ್ರಿಗೆ ಮಿನಿಮಮ್ 150. 3 ವರ್ಷದೊಳಗಿನ ಹುಡುಗರಿಗೆ ಇಲ್ಲ. 3 ವರ್ಷದ ನಂತರ ಏನು ಹುಡುಗಿಯರು ಸಣ್ಣ ಹುಡುಗರು ಇರ್ತಾವಲ್ಲ, ನನ್ನ ಮಗಳಿಗೆ ತೊಗೊಲಿಲ್ಲ ರೀ, 2.5 ವರ್ಷ ಇತ್ತು ರೀ. ಇನ್ನೊಂದು ಹುಡುಗಿಗೆ 3 ವರ್ಷಕ್ಕೆ ಮುಗಿದಿದ್ದೆ. ಹಾಗಾಗಿ ಆಕೆ 50 ತೊಗೊಂಡ್ರು, ನನ್ನ ಮಗಳಿಗೆ ಅಮೌಂಟ್ ತೊಗೊಳಿಲ್ಲ. ಯಾಕಂದ್ರೆ 3 ವರ್ಷದೊಳಗಿನ ಹುಡುಗರಿಗೆ ತೊಗೊಂಗಿಲ್ಲ. ಇಲ್ಲೇ ಕುಲಕರ್ಣಿ ಮತ್ತು ಏನಂತಂದ್ರೆ
ಲಿಂಗನಗೌಡ ವೆಂಕನಗೌಡ ಅಂತ ಇರ್ತಾರಲ್ಲ ಅವರು ಏನಂದ್ರೆ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಡಕ್ಕೆ ಇಲ್ಲೇ ಇವನ ಜೊತೆ ಕಲೆಕ್ಟ್ರ್ ಜೊತೆ ಏನು ಮಾತಾಡ್ತಿರ್ತಾರೆ, ಇಷ್ಟಿಷ್ಟು ಜಮೀನು ನಮಗೆ ಕೊಡ್ರಿ, ನಾವು ಹಿಡಿದು ಕೊಡ್ತೀವಿ ಅಂಥೇಳಿ. ಅದೇ ರೀತಿ ಇಲ್ಲೇ ನಿಮಗೆ ಮತ್ತು ಕುತ್ಕೋಕೆ ಆಸನದ ಊಟ ಇದು ತಂದು ಮಾಡ್ಬೋದು ಇಲ್ಲಿ. ನಂತರ ಇಲ್ಲೇ ನಮ್ಮ ಏನಂತಂದ್ರೆ ಡೋಣಿ ನೋಡ್ರಿ, ಡೋಣಿ ನದಿ ರೀ, ಅಂದ್ರೆ ಮಲಪ್ರಭಾ ನದಿ ನೀರು ಡೋಣಿ ಒಳಗೆ ಸಂಗೊಳ್ಳಿ ರಾಯಣ್ಣ ಈಜ್ತಿರ್ತಾನೆ. ಅಂದರೆ ದಿನ ಈಜಾಡಕ್ಕೆ ಅಲ್ಲಿ ಹೋಗ್ತಿರ್ತಾನೆ. ಅವಾಗ ಅವ್ರ ಸೋದರ ಮಾವನ ಏನು ಮಾಡ್ತಾನೋ ಸಂಗೊಳ್ಳಿ ರಾಯಣ್ಣನ ಹಿಡಿದು ಕೊಡ್ತಾನೋ. ನಮ್ಗೆ ಇಲ್ಲೇ ಇರ್ತಾನೆ ನಾವು, ನಮ್ಮ ಬೈಲಹೊಂಗಲ ಅಲ್ರಿ ನಮ್ಮ ಊರು. ನಮ್ಗೆ ದಿನೊಂದಕ್ಕೂ ಅಂತಂದ್ರೆ ನಮಗೆ ಬೇರೆ ಕಡೆದ್ದು ನೋಡೋಕೆ ನೋಡ್ಬೇಕಪ್ಪ ಅನ್ನೋ ಹಿಂಗೆ ಅನಿಸ್ತೈತಿ. ಆದರೆ ಇಲ್ಲೇ ಇರ್ತಾವೆ ನಮ್ಗೆ ಹೋಗಿ, ಅಂದ್ರೆ ಇಲ್ಲಿ ಮಕ್ಕಳಿಗೆ ಅಷ್ಟು ಇದಿರೋಲ್ಲ. ನಾವು ಹೋಗಿರ್ತಾನೆ ಬಿಡ್ರಿ. ಮತ್ತು ಕಿತ್ತೂರು ನಮ್ಮ ಅವ್ರ ಮನೆ ಅಲ್ರಿ, ಕೋಟೆಗೆ ಹೋದಾಗ ಒಮ್ಮೆ ವರ್ಷಕ್ಕೊಮ್ಮೆ ಕೋಟೆ ಕಿಲ್ಲಿ ಅಂತವಲ್ರಿ, ಅದು ನೋಡಿ ಬಂದಿರ್ತೀವಿ. ಸಂಗೊಳ್ಳಿ ರಾಯಣ್ಣನ ಒಂದು ಊರೊಳಗೆ ಒಂಥರ ಪಾರ್ಕ್ ಮಾಡ್ಯಾರ, ಮೊನ್ನೆ ಅದನ್ನು ನೋಡಿ ಬಂದು. ಇಲ್ಲೇ ಇದು ಡೋಣಿ ನದಿ ಒಳಗೆ ಸಂಗೊಳ್ಳಿ ರಾಯಣ್ಣ ದಿನ ಈಜಾಡ್ತಿರ್ತಾನೆ ಇಲ್ಲೇ. ಆವಾಗ ಸಂಗೊಳ್ಳಿ ರಾಯಣ್ಣನ ಏನು ಮಾಡ್ತಾರೆ ಅಂದ್ರೆ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಅವ್ರನ್ನ ಜೈಲಿಗೆ ಕರ್ಕೊಂಬರ್ತಾರೆ. ಜೈಲಿಗೆ ಕರ್ಕೊಂಡ್ರೆ ಅಲ್ಲಿ ವಾದ ಪ್ರತಿವಾದಗಳು ಆಕ್ಕವು. ಆದರೂ ಅವತ್ತಿನ ಒಂದು ಏನು ರಾಣಿ ಅಂದರೆ ಇಂಗ್ಲೆಂಡ್ ರಾಣಿ ಸಂಗೊಳ್ಳಿ ರಾಯಣ್ಣ ಬಂಡುಕೋರ ಅಲ್ಲ, ಅವಂಗೆ ಏನಂತಂದ್ರೆ ಗಲ್ಲು ಶಿಕ್ಷೆ ಇಲ್ಲ ಅಂತ ಕಾಗದ ಬಂದಿರ್ತಾರಂತೆ. ಆದ್ರೆ ಅಟೋತನಗಳ್ದು ಆ ಕಾಗದ ಬರೋ ಒಳಗಾಗಿನೇ ಸಂಗೊಳ್ಳಿ ರಾಯಣ್ಗೆ ಗಲ್ಲು ಶಿಕ್ಷೆ ಆಗಿರ್ತೈತಂತ. ಇದನ್ನು ನಮ್ಮ ಅಪ್ಪರ ಸ್ಟೋರಿ ಹೇಳ್ತಿರ್ರಿ. ಅಕಸ್ಮಾತ್ ಅದು ಅಂದ್ರೆ ಮೊದಲಿನ ಕಾಲದಾಗ ಏನೈತೆ ರೀ, ಬರೋ ಲೆಟ್ರಿಗೂ ಬರೋದು ಹೋಗೋದು ದೂರ ಇತ್ತು. ಆದರೆ ಈಗ ಆನ್ ದ ಸ್ಪಾಟ್ ಆಕ್ಕವ. ಆದರೆ ಮೊದಲಿನ ಕಾಲದೊಳಗೆ ಏನಿತ್ತು, ಒಂದು ಸ್ವಲ್ಪ ಲೇಟ್ ಆಗಿತ್ತಲ್ಲ, ಅದು ಸಂಗೊಳ್ಳಿ ರಾಯಣ್ಣನ ಒಂದು ಶಿಕ್ಷೆ ಆದ ನಂತರ ಏನಾಗ್ತೈತಿ, ಆ ಒಂದು ಲೆಟ್ರ್ ಬರ್ತದಂತ ನಮ್ಮ ಅಪ್ಪ ಹೇಳತ್ತಿದ್ರು. ಅದು ಎಷ್ಟು ನಿಜ ಐತೆ ಸುಳ್ಳು ಐತೆ ಅನ್ನೋದು ಗೊತ್ತಿಲ್ಲ. ಇಲ್ಲೇ ಸಂಗೊಳ್ಳಿ ರಾಯಣ್ಣನ ಒಂದು ಏನಂತಂದ್ರೆ ಧಾರವಾಡ ಜೈಲು ಅಂದ್ರೆ ಧಾರವಾಡ ಕೋರ್ಟ್ನೊಳಗೆ ಏನಾಗತ್ತೈತೆ, ವಾದ ಪ್ರತಿವಾದಗಳಾಗತ್ತವು. ಸಂಗೊಳ್ಳಿ ರಾಯಣ್ಣ ನಾನು ಬಂಡುಕೋರ ಅಲ್ಲ ಅಂಥೇಳಿ ಇದು ಮಾಡ್ತಿರ್ತಾರೆ. ಇನ್ನೊಂದು ನೋಡ್ರಿ, ಅವಾಗಿನ ಕಾಲದ ಏನಂತಂದ್ರೆ ಅಧಿಕಾರಿಗಳು ಅವರ ಮತ್ತು ಹೊಳ್ಳಿ ವಕೀಲರಷ್ಟೇ ನಮ್ಮವರು. ಇದನ್ನು ಮಾಡೋರೆಲ್ಲನೂ ಸೇಮ್ ಜಡ್ಜ್ ಕೂಡ ಅವ್ರ ಕಡೆಯವ್ರ, ಜಡ್ಜ್ ಅವ್ರ ಕಡೆಯವ್ರ. ಏನು ನಾವು ಏನು ಕೊಟ್ಟಿರೋ ಏನು ಅನ್ನೋಂಗೆ ಅನ್ಸತ್ತಲ್ಲ ರೀ. ನಮ್ಮ ಅಲ್ಲಿಂದ ಬಂದವ್ರಾಯ್ತು ಎಲ್ಲರೂ ಏನಂದ್ರೆ ಅವರೇ ಜಡ್ಜ್ ಇದ್ದಾಗ ಏನಿದೆ ಕೊಡೋಕೆ ಏನಾಕತಿ, ತೀರ್ಪು ಏನು ಕೊಡೋಕೆ ಇದಕ್ಕೆ ಸಾಧ್ಯ ಐತಿ ಅಂಥೇಳಿ ಅಂದರು. ಇಲ್ಲಿ ನೋಡಿರಿ ಯಾವ ಊರವರು ಅಂತ ಎಲ್ಲನೂ ಪ್ರತಿಯೊಬ್ಬರು ಕೊಟ್ಟರು. ಬಾಳನಾಯಕ ಬಸ್ತವಾಡ, ಆನಂತರ ಬಸಲಿಂಗಪ್ಪ, ಹನಬರಟ್ಟಿ, ಕರಬಸಪ್ಪ, ಹೋತ್ರದ ಭೀಮಾ ಜಿಡ್ಡಿಮಣಿ, ಕೆಂಚಪ್ಪ ಅಂಥೇಳಿ ಸಂಗೊಳ್ಳಿ ರಾಯಣ್ಣ ಜೊತೆ ಇದ್ದಂಥ ಸಹಚರರ ಹೆಸರು ಕೊಟ್ಟರು. ಅವರು ಯಾವ ಊರವರು ಅಂದ್ರೆ ನಮ್ಮ ಬೈಲಹೊಂಗಲ ಸುತ್ತಮುತ್ತಿದ್ದವ್ರು ಅದಾರು, ಅವ್ರ ಹೆಸರುಗಳನ್ನು ಕೊಟ್ಟರು. ಇಲ್ಲೇ ಸಂಗೊಳ್ಳಿ ರಾಯಣ್ಣನ ಒಂದು ಏನಾಗತ್ತಂದ್ರೆ ಗಲ್ಲು ಶಿಕ್ಷೆ ಆಕತಿ. ಆನಂತರ ನೀವು ಇಲ್ಲೇ ನಂದಗಡ ಒಳಗೆ ಅವ್ರನ್ನ ಗಲ್ಲು ಶಿಕ್ಷೆ ಆಕತಿ. ನಂದಗಡ ಒಳಗೆ ಏನು ಮಾಡಿ ಅಂದರೆ ಸಂಗೊಳ್ಳಿ ರಾಯಣ್ಣ ಪಿಕ್ಚರ್ ಒನ್ನೇಕ್ಕೆ ಸ್ಟಾರ್ಟಿಂಗ್ ತೋರಿಸ್ತಿರ್ತಾರಲ್ರಿ, ಸ್ಟಾರ್ಟಿಂಗು ಐತಿ ಲಾಸ್ಟ್ ಐತಿ ನೋಡಿರಿ. ಅಲ್ಲೇ ತೊಟ್ಲ ಕಟ್ತಾರೆ. ನಾವು ತೊಟ್ಲ ಹಿಡಿದು ಮಾಡಿ ಬಂದನ್ರಿ. ಏನಂತಂದ್ರೆ ಹುಟ್ಟರಿಗಿಂತ ಮಗ ಹುಟ್ಟಲಿ ಅಂತೇಳಿ ತೊಟ್ಲ ಕಟ್ತಾರಂದ್ರಿ. ಸಂಗೊಳ್ಳಿ ರಾಯಣ್ಣನ ಒಂದು ಏನಂತಂದ್ರೆ ಸಮಾಧಿ ಮ್ಯಾಗ ಆಲದ ಗಿಡ ನೆಟ್ಟಾರಲ್ರಿ, ಆ ಆಲದ ಗಿಡ ಹೆಮ್ಮರಾಗೈತಿ. ಆ ಹೆಮ್ಮರಕ್ಕೆ ತೊಟ್ಲ ಕಟ್ತಾರೋ. ಈಗೂ ದೇವ್ರುಗಳು ಹೇಳಕತ್ತಾನಲ್ರಿ, ಮೈ ಜುಮ್ ರೋಮಾಂಚನ ಆದಂಗೆ ಆತೈತಿ. ಯಾಕಂತಂದ್ರೆ ಪ್ರತಿಯೊಬ್ಬರು ಆ ಥರ ನನಗೂ ಇಂಥ ಧೈರ್ಯಶಾಲಿಯಾದ ಮಗ ಹುಟ್ಟಲಿ ಅಂಥೇಳಿ ಬೇಡ್ಕೊಂಡು ತೊಟ್ಲ ಕಟ್ತಾರಂದ್ರೆ ಎಷ್ಟು ಖುಷಿ ನೋಡಿರಿ. ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ಏನಂತಂದ್ರೆ ನಮ್ಮ ದೇಶಕ್ಕಾಗಿ ಯಾವುದೇ ನಿಸ್ವಾರ್ಥ ಇದಿಲ್ದನ ಸಂಗೊಳ್ಳಿ ರಾಯಣ್ಣ ಹೋರಾಡಿದರು. ಅವರಿಗೆ ಪ್ರತಿನಿತ್ಯನೂ ನಾವು ಪೂಜೆಯನ್ನು ಸಲ್ಲಿಸ್ಬೇಕು. ಆನಂತರ ನಾವೆಲ್ಲ ಪೂರ್ತಿ ಅಡ್ಡಾಡಿದ್ವಿ ರೀ. ಈಗ ಊಟದ ಟೈಮ್ ಆಯಿತು. ಅಲ್ಲೇ ಊಟದ ವ್ಯವಸ್ಥೆ ಇರೋಂಗಿಲ್ಲ, ನೀವೇ ಕಟ್ಕೊಂಡು ಹೋಗಬೇಕು. ನಾವು ಇವತ್ತು ಒಂದು 5-6 ಥರ ಪಲ್ಯ ಇದು ಕಟ್ಕೊಂಡು ಹೋಗೀವಿ ಫ್ರೆಂಡ್ಸ. ಆನಂತರ ಊಟ ಸಿಂಪಲ್ ಆದರೂ ಗ್ರ್ಯಾಂಡಾಗೆ ಊಟ ಆಯಿತು. ಯಾಕಂದ್ರೆ ಸಿಂಪಲ್ ಅಲ್ರಿ, ಚಪಾತಿ 5-6 ಥರ ಬಾಜಿ, ಸ್ವೀಟ, ಖಾರ ಅಂದ್ರೆ ಪಲಾವ್ ಎಲ್ಲ ಇತ್ತು. ನಮ್ಮ ಊಟ ಮುಗೀತು ರೀ. ನಾವಿನ್ನು ಹೋಗೋ ಟೈಮ್ ಆದರೂ ಮತ್ತು ಊಟ ಆದದಕ್ಕೆ ಒಂದು ಸ್ವಲ್ಪ ಕುಂತು ರೀ. ಅಲ್ಲಿ ಜನ ಮತ್ತು ಅಂದ್ರೆ ಸಾಯಂಕಾಲ ಅಂದ್ರೆ ನಾವು 3 ಗಂಟೆ ಏನಾಗಿತ್ತು, 3:30 ಅಷ್ಟವರು ಮತ್ತು ಬರತ್ತಿದ್ರು ಜನ ನೋಡ್ರಿಲ್ಲಿ. ಮತ್ತು ಇನ್ನೊಂದು ಏನಂದ್ರೆ ಸಣ್ಣ ಸಣ್ಣ ಕಟ್ಟಿದಾವು, ಆ ಕಟ್ಟೆ ಗಿಡ ಹುಡುಗರು ಕೂಡ ಆ ಗಿಡನ ಹತ್ಬೋದು. ಮತ್ತು ಈ ವ್ಲಾಗ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಳ್ಳೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅನ್ನೋತಾರೋ ಅನ್ಕೋಬೇಡ್ರಿ. ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ಭೇಟಿ